ಇವತ್ತು ನಾವು ಟ್ರಿಪ್ ಹೋಗೋಕ್ಕೆ ಗಾಡಿ ಪೂಜೆ ಮಾಡ್ತಿದ್ದಾರೆ ಅಮ್ಮ. ಮಾಡ್ಬಿಡಿ ಅಲ್ಲ ಕಡಿಯಲ್ಲಿ ಅವರು ಪೂಜೆ ಮಾಡಕ್ ಕೊಡ್ತಾರೆ ಅಂತ ಖುಷಿ ಅಷ್ಟೇನಾ? ಸಾಕು ಮಾಡಿ ಸಾಕು. ಏನು ಟೈರ್ಗೆಲ್ಲ ಪೂಜೆ ಮಾಡ್ತಾವ್ರೆ. ಎಲ್ಲಿ ಪೆಟ್ರೋಲ್ ಬಂಕ್ ಅದ, ಆ ಕಡೆ ಪೆಟ್ರೋಲ್ ಟ್ಯಾಂಕ್ ಅದ. ದೇವ್ರ ದರ್ಶನ ಪಡೆಯೋಕೆ ಹೋಗ್ತಾ ಇದೀವಿ. ಸೊ ಆ ದೇವ್ರ ದರ್ಶನಕ್ಕೆ ನಿಮಗೂ ಸ್ವಾಗತ, ಬನ್ನಿ. ಬ್ಯಾಕ್ ಟು ವಿನಿ ಗೊಬ್ಬರ ಯೂಟ್ಯೂಬ್ ಚಾನಲ್ಗೆ. ಸೊ ಸ್ವಾಗತ ಸುಸ್ವಾಗತ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ, ಇನ್ನೂ ವೀಡಿಯೋಸ್ಗಳು ಚೆನ್ನಾಗಿ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಒಂದು ಸಸ್ಪೆನ್ಸ್ ಇದೆ. ಸೊ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಬನ್ನಿ ನಿಮ್ಗಳಿಗೋಸ್ಕರ. ಸೊ ಈಗ ನೋಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಹೋಗ್ತಾ ನಿಮಗೆ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ, ಕೊಟ್ಲೆ ಮಾಡಿಕೊಂಡು ಒಂದು ದೇವ್ರ ದರ್ಶನ ಪಡೆಯೋಕೆ ಹೋಗ್ತಾ ಇದ್ದೀವಿ. ಸೊ ಆ ದೇವ್ರ ದರ್ಶನಕ್ಕೆ ನಿಮಗೂ ಸ್ವಾಗತ, ಬನ್ನಿ. ಹಾಯ್ ಸಚಿನ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಟೈಮಲ್ಲಿ ಬಂದಿದ್ದಾರೆ ಇವರು ಪಿಕ್ ಮಾಡೋಕ್ಕೆ. ಇಲ್ಲಿ ಇವತ್ತು ನಾವು ಟ್ರಿಪ್ ಹೋಗೋಕ್ಕೆ ಗಾಡಿ ಪೂಜೆ ಮಾಡ್ತಿದ್ದಾರೆ ಅಮ್ಮ. ನಮ್ಮ ಅಕ್ಕ ಬಂದಿಲ್ಲ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಮಾಡ್ಬಿಡಿ ಅಲ್ಲ ಕಡಿಯಲ್ಲಿ ಅವರು ಪೂಜೆ ಮಾಡಕ್ ಕೊಡ್ತಾರೆ ಅಂತ ಖುಷಿ ಅಷ್ಟೇನಾ? ಸಾಕು ಮಾಡಿ ಸಾಕು. ಏನು ಟೈರ್ಗೆಲ್ಲ ಪೂಜೆ ಮಾಡ್ತಾವ್ರೆ. ಎಲ್ಲಿ ಪೆಟ್ರೋಲ್ ಬಂಕ್ ಅದ, ಆ ಕಡೆ ಪೆಟ್ರೋಲ್ ಟ್ಯಾಂಕ್ ಅದ. ಹಾಯ್, ವಿ ಆರ್ ಬ್ಯಾಕ್. ಸೊ ಮತ್ತೆ ವ್ಲಾಗ್ ಮಾಡೋ ಟೈಮ್ ಬಂತು. ನಾವಿವತ್ತು ಒಂದು ಪುಣ್ಯದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಆ್ಯಂಡ್ ಸೌತಡ್ಕ ಗಣಪತಿ. ಸೊ ಇಷ್ಟು ದೇವಸ್ಥಾನನ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಸತತವಾಗಿ 1.5 ವರ್ಷದಿಂದ ಟ್ರೈ ಮಾಡಿ ಫೈನಲಿ ಸೊ ಇವತ್ತು ಹೊರಟಿದ್ದೀವಿ ಗೈಸ್. ಆ್ಯಂಡ್ ಯಾವಾಗಲೂ ಒಂದು ಜಾಗಕ್ಕೆ ಹೋಗಬೇಕು, ಒಳ್ಳೆ ಜಾಗಕ್ಕೆ ಹೋಗ್ಬೇಕಂದ್ರೆ ತುಂಬ ಅಡ್ಡಿ ಆತಂಕಗಳು ಬರುತ್ತಲ್ವ. ಸೊ ಅದೇ ರೀತಿ ನಮ್ಮ ಲೈಫಲ್ಲೂ ಆಯಿತು. ಲಿಟ್ರಲಿ ನಂಬಲ್ಲ, ನೀವು ಹೇಳಿದ್ರೆ 1.5 ಇಯರಿಂದ ಟ್ರೈ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ದೋಷ ಪರಿಹಾರ ಮಾಡೋಕ್ಕಿತ್ತು, ಆಗ್ತಾನೇ ಇರಲಿಲ್ಲ ಎಷ್ಟು ಟ್ರೈ ಮಾಡಿದ್ರು. ಸೊ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ಆಶೀರ್ವಾದದಿಂದ ಇವತ್ತು ಹೊರಟಿದ್ದೀವಿ. ಅದು ಸಡನ್ನಾಗಿ, ಯಾವಾಗಲೂ ಅದೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಸಡನ್ ಪ್ಲ್ಯಾನೇ ವರ್ಕೌಟ್ ಆಗೋದು ಅಂತ. ಸೊ ಅದು ಇವಾಗ ಮತ್ತೆ ಪ್ರೂವ್ ಆಯಿತು. ನಿನ್ನೆ ನೈಟ್ ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಶೂಟಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಒಂದು 2 days ರಜಾ ಕೊಡಿ ಅಂತ. ಯಾಕಂದರೆ ಅವ್ರು ರಜಾ ಕೊಡ್ತಿದ್ರು, ಬಟ್ ಅವ್ರು ಕೊಟ್ಟಾಗ ನನಗೆ ಅಥವಾ ನಮಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅದು ಇದು ಸಮಸ್ಯೆ ಆಗ್ತಾನೆ ಇರ್ತಿತ್ತು. ಸೊ ಇವಾಗ ಹೊರಟಿದ್ದೀವಿ. ನಮ್ಮ ಜೊತೆ ಯಾರ್ಯಾರು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಹಾಗೆ ತೋರಿಸ್ತೀನಿ ನೋಡಿ. ನಮ್ಮ ಅಕ್ಕ, ಅವಳಿಗೆ ನೈಟು ರೋದನೆ ಕೊಟ್ಟು ಕರ್ಸಿದ್ದೀನಿ. ಬೆಳಗ್ಗೆ ಪಾಪ ಎದ್ದು ಬಂದಿದ್ದಾಳೆ. ನಮ್ಮ ರಂಜು ಅಕ್ಕ, ನನ್ನ ಮುದ್ದು ಅಕ್ಕ ಇವಳು. ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಇಷ್ಟಪಡೋದು, ನನ್ನ ಲೈಫಲ್ಲಿ ಪ್ರತಿಯೊಂದು ಸೀಕ್ರೆಟ್ ಶೇರ್ ಮಾಡೋದಂದರೆ ಅದು ಇವಳೊಬ್ಳ ಹತ್ರ ಮಾತ್ರ. ನಾನು ಮಾತಾಡೋದು ಇವಳೊಬ್ಳ ಹತ್ರ ಮಾತ್ರ. ಹೌದಾ, ಹೇಳಲ್ವ ನಾನು, ನಿಮ್ಮ ಅಜ್ಜಿ. ಸೊ ಓಕೆ. ಆ್ಯಂಡ್ ನಮ್ಮ ಮಮ್ಮಿ. ಅಯ್ಯಮ್ಮ, ಖುಷಿ ಆಗ್ತಿದೆಯಾ? ಫೈನಲಿ ನಾವು ಹೊರಟಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ದೇವ್ರ ದರ್ಶನ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಹೌದಾ? ಎಷ್ಟು ದಿನದಿಂದ ಟ್ರೈ ಮಾಡಿದ್ಮ ನಾವು? ನಾನು ಟ್ರೈ ಮಾಡಿದ್ದು 3 ವರ್ಷದಿಂದ. ನೀನು ಟ್ರೈ ಮಾಡಿದ್ದು 1.5 ವರ್ಷದಿಂದ, ಅರ್ಧ. ಸೊ ಅದ್ರ ಜೊತೆಗೆ ನಮ್ಮ ಕ್ವೈಟೆಸ್ಟ್ ನಮ್ಮ ಬ್ರೋ ಸಚಿನ್ ಬ್ರೋನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆಲಿ. ಅಪ್ಪ ಮಾತಾಡಿದ್ರು ನಂಗೆ ಖುಷಿ ಆಯ್ತು. ಇವಾಗ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೀವು ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ, ನಮ್ಮ ವಿಡಿಯೋಗೆ ಹೈ ಕಂಟೆಂಟ್ ಇವರೇ ಕೊಡೋದು ಇವಾಗ, ಅಲ್ವಾ ಸಚಿನ್ ಬ್ರೋ? ನೋಡಿ ಅಲ್ಲಿಂದ ಅಷ್ಟೇ, ಅಷ್ಟೇ ನಮ್ದು ಅಂತ ಅವರು
ಸಿಗ್ನಲ್ ದಾಟಕ್ಕೇನು ಬ್ರೋ ಮಾತಾಡೋದಿಕ್ಕೆ ನೋಡು ಮಾತಾಡೇನಾದ್ರು ನೋಡ್ ಆಯ್ತು ಇಲ್ಲಿ ಹುಡುಗಿ ತೋರ್ತಾವ ನೋಡಿ ಬ್ರೋ ನಿಮ್ಮ ಮುಖ ಸ್ವಲ್ಪ ನಮ್ಮ ಹೆಣ್ಮಕ್ಳು ನೋಡ್ಲಿ. ಇನ್ ನಾಚಿಕೆತಿಯಲ್ಲಿ ಅಲ್ಲಿ ನೋಡು ನಾಚಿಕೆ ಅಂತ ಪಕ್ಕದಲ್ಲಿ. ಸಚಿನ್ ಬ್ರೋ ಮಾತಾಡ್ಬೇಕು ನೀವು ಇವ್ರನ್ನ. ಬೇಡ ನಾನು ಬಸ್ಸಲ್ಲಿ ಬರ್ತೀನಿ ಮಾ. ಇರೋ ಅವ್ನ ಹಿಂದಕ್ಕೆ ಎಲ್ಲರೂ ಹಿಂದಕ್ಕೆ ಹಾಕ್ಬಿಟ್ಟು ಮೂಲ್ಗೆ ಓಡಿಸ್ತೀನಿ. ಸೊ ಯಾರ್ ಫೈನಲಿ ಅವ್ರು ಇಲ್ಲೇ ಇದ್ದಾರೆ. ನನ್ನ ಹಿಂದೆ ಹಾಕ್ಬಿಟ್ಟು ಅವ್ರು ಮುಂದೆ ಕುತ್ಕೊಂಡಿದ್ದಾರೆ. ಏನ್ ಸರ್ ಸಮಾಚಾರ? ಥ್ಯಾಂಕ್ ಯು ಕರ್ಕೊಂಡು ಹೋಗ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ನಾನು ಕರ್ಕೊಂಡು ಹೋಗ್ತಾರೆ ಊರು ಕರ್ಕೊಂಡು ಹೋಗ್ತಾ ಇರೋದು. ಸೊ ನಾನ್ ಕರ್ಕೊಂಡು ಹೋಗ್ತಾ ಇರೋದು. ಅಮ್ಮ ಕರ್ಕೊಂಡು ಅಮ್ಮ ಕರ್ಕೊಂಡು ನೋಡೋಣ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು. ಪೆಟ್ರೋಲ್ ಸ್ಮೆಲ್ ನಂಗೆ ಇಷ್ಟ. ನಿಮಗೆ ಕುಡಿಬೇಕನ್ಸುತ್ತೆ ನಂಗೆ ಪೆಟ್ರೋಲ್ನ. ಅವ್ರು ನಗ್ತಿದ್ದೆ. ಇಲ್ಲಿಗೆ ಹೋಗ್ಬೇಕು ಅಂದಕ್ಕೆ ಬೀದರಿಂದ ಬಂದವನೇ. ನಿಮ್ಗೋಸ್ಕರ ಅಷ್ಟು ದೂರದಿಂದ. ಗುರುಪ್ರವೇಶದಲ್ಲಿ ಎಷ್ಟು ಖರ್ಚಾಯ್ತು? ಗುರುಪ್ರವೇಶಿಗೆ ಹಣ ಊಟಕ್ಕೆ 50,000 ಆಗದಣ್ಣ. ಹೋಮಕ್ಕೆ 1.5 ಲಕ್ಷ ಆಯ್ತು ಅಂತ. ಅಲ್ಲ ಬೆಂಕಿ ಹಾಕತ್ಕೆ ಹಾಕಲ್ಲ 1.5 ಲಕ್ಷ ಖರ್ಚು ಮಾಡಿದ್ರಿ, ಊಟಕ್ಕೆ 1.5 ಲಕ್ಷ ಖರ್ಚು ಮಾಡ್ರಿ ಅಂತ ತುಗಿತಾವನು. ಇದಿರ್ಲಿ ಹುಬ್ಳಿ ಕ್ರಿಕೆಟ್ ಕರ್ಕೋಯ್ದ್ನಲ್ಲ, ನನ್ಗೆಲ್ಲ ರೂಮ್ ಕೊಟ್ಟಿತ್ತು ಇವ್ರಿಗೆ, ಇವ್ನ್ಗೆ ಮತ್ತೆ ಇನ್ನೊಬ್ಬ ಈಶ್ವರ ಅಂತ, ಅವ್ರಿಬ್ರಿಗೆ. ಅವ್ರು ನನ್ಗೆ ಹೋಟ್ಲ್ ಅವ್ನಿಗೆ ಹೇಳ್ತಾರೆ, ಹಲೋ ಎಕ್ಸ್ಕ್ಯೂಸ್ ಮೀ, ಈ ಗೊಬ್ಬರಗಲ್ ಒಂದ್ ಬೆಡ್ ತಂದು ಹಾಕಿ ಅನ್ಕೊಂಡ್ರು. ನಾನು ಕ್ರಿಕೆಟ್ ಆಡಕ್ ಬಂದಿರೋನು, ನೀವು ನನ್ ಜೊತೆ ಬಂದಿರೋರು ಅಷ್ಟೇ ಮನೆ ಕಂಡ ನಿಮ್ಗೆ ಒಂದ್ ರೂಮ್ ಕೊಟ್ಟಿಲ್ಲ ರೀ, ನಾವು ಬಂದಿರ್ತೀವಿ ರೂಮ್ ಕೊಟ್ಟಿರೋದು ನಿಮ್ಗೆ ಅಂತ ಅಂದ್ರು. ಅವ್ನು ಈಶ್ವರ ಅವಾಜು. ಫುಲ್ ಅನ್ರೆಸ್ಪೆಕ್ಟ್ ನಿಮ್ಗೆ. ಅವನು ನನ್ನಿಂದ ರೂಮ್ ಕೊಟ್ಟಿದ್ದಣ, ಇಲ್ಲಾಂದ್ರೆ ನೀನು ಅವ್ರಿಗೆ ರೂಮ್ ಹಾಕ್ಬಿಡ್ರು ಅಂತ. ಆಯ್ತು ಬಿಡಪ್ಪ ಅಂದೆ. ಸೋ ಸ್ವೀಟ್. ಮಳೆ ಬಂತು, ಮೊಬೈಲ್ ಕಂಡಾಗ ಈದಲ್ ಬಿಡದಾಗ ಅಂದ್ರೆ ಸ್ವಲ್ಪ ಹಂಗೆ ಮಲ್ಕತ್ತಾರ. ಇವನ್ ಮಾತ್ರ ಲೋ ನಿನ್ ಟ್ರೈನ್ ಓಡ್ಸಕ್ ಕೊಟ್ಬಿಟ್ರಿ ಏನ್ಲ ಮಾಡುದು 15 ಸರಿ ಸುತ್ತ ತಿರ್ಗಿ ಹಿಂಗೆ ಎಲ್ಲ ಹಿಂಗೆ ಹಿಂಗೆ ಸುಮ್ಮನೆ ಹಿಂಗೆ. ಅವಾಗಿಂದ ನಾನು ವ್ಯೂ ಇಂದ ನೋಡ್ತಾ ಇದೀನಿ ಅವ್ರನ್ನ. ಹಿಂಗ್ ನೋಡ್ತಾರೆ. ಅಲ್ಲಿ ಗಾಡಿ ನೋಡ್ತಾ ಇದೀನಿ, ಅಯ್ಯಪ್ಪ ಗಾಡಿ ನೋಡ್ರು ಕನ್ನಡಿ ಒಳಕ್ಕೆ ತಲೆ ಹಾಕ್ಬಿಟ್ಟು ಬತ್ತಾಯಿದೆ ಅಂತ ನೋಡ್ತೀಯ. ಈಗ ನಮ್ಮ ಸಚಿಬ್ರು ಅವರು ಸ್ವಲ್ಪ ಬ್ರೇಕ್ ತಗೊಂಡು ವಿನೋದ್ ಗೊಬ್ರ ಅವರು ಗಾಡಿ ಓಡಿಸ್ತೀನಿ ಅಂತ ನೋಡಿ ಎಷ್ಟು ಸೀಟ್ ಮುಂದೆ ಹಾಕೊಳ್ತಿದ್ದಾರೆ. ಸಚಿಬ್ರು ಇದೆ ಫುಲ್ ಹಿಂದೆ ಇತ್ತು. ನಮ್ ಸಚಿಬ್ರ ನೋಡಿ ಹಿಂದೆ ಕುತ್ಕೊಂಡು ಪಾಪ ಮುಜ್ಗೆರ ಪಟ್ಕೊಂಡು ಕುತ್ಕೊಂಡಿದ್ದಾರೆ. ಕಮ್ಮಾನ್ ಹಬ್ಬ. ಸೊ ಮತ್ತೆ ಇವತ್ತು ಫುಲ್ ಹಸುವಾಗಿತ್ತು, ಊಟಕ್ಕೆ ಅಂತ ಒಂದ್ ಕಡೆ ನಿಲ್ಸಿದ್ವಿ. ಹೋಟೆಲ್ ಹೆಸರು ಶ್ರೀ ಅನ್ನಪೂರ್ಣ ರೆಸ್ಟೋರೆಂಟ್, ಹೈವೇಲಿ. ಸಿಕ್ಕಾಪಟ್ಟೆ ಹಸುವಾಗಿದ್ದು, ಬೆಳಗ್ಗೆ ತಿಂದಿದ್ದು ಒಂದು ಇಡ್ಲಿ. ಸೊ ಅದಕ್ಕೆ ವಿನುಗೆ ಹೇಳ್ದೆ ತುಂಬ ಹಸುವಾಗ್ತಿದೆ ಊಟ ಮಾಡೋಣ ಅಂತ. ವಿನು ಹೆಂಗ್ ಕೂತಿದ್ದಾರೆ ತೋರಿಸ್ತೀನಿ ಮಮ್ಮಿ, ಅಲ್ಲಿ ನೋಡಿ ವಿನು ಹೆಂಗ್ ಮಲ್ಗಿದ್ದಾರೆ ಅಂತ ನೋಡಿ ಗೈಸ್. ಊಟ ಮಾಡಿಬಿಟ್ಟು ಇಲ್ಲಿ ಯಾರೋ ಹೋಟೆಲಲ್ಲಿ ಒಂದು ಸೋಫಾ ಹಾಕಿದ್ರೆ ಸೋಫಾ ಮೇಲೆ ಬಂದು ಆರಾಮ್ಸೆ ನಿದ್ದೆ ಮಾಡ್ತಿದ್ದಾರೆ. ಹಲೋ ಮಿಸ್ಟರ್, ಇಲ್ಲೇ ಬಿಟ್ಟು ಹೋಗ್ತೀವಿ ನಿಮ್ಮನ್ನ. ಚಿಕ್ಕಮಂಗ್ಳೂರು ಚಳಿ ತಡೆಯೋಷ್ಟು ಶಕ್ತಿ ಇಲ್ವಾ ನಿಂಗೆ? ಅಚ್ಚುಕಟ್ಟಾಗಿ ಟೂರ್ ಮಾಡೋಣ ಅಂತ ಬಂದ್ರೆ ಇಲ್ಲಪ್ಪ ನೋಡಿ, ಕಾರ್ ಓಡಿಸ್ಲಾ ಅಂದ್ರೆ ಯಾರಿಗೋ ಫೋನ್ ಮಾಡ್ಕೊಂಡು ಏರೋಪ್ಲೇನ್ ಬಿಡ್ತಾವ ನೋಡಿ. ಈ ಹೋಟ್ಲಿಗೆ ಬಂದು ಊಟ ಮಾಡಿ ಕುಂತ್ಕೊಂಡು ಉಯ್ಯಾಲೆಡಕ್ಕೆ ಹೊರಗಡೆ ಅಚ್ಚುಕಟ್ಟಾಗಿ ಉಯ್ಯಾಲೆನೂ ಹಾಕ್ಕೊಡ್ತಾರೆ. ಥ್ಯಾಂಕ್ ಯು. ಹಾಸನ್ ಮೇನ್ ರೋಡು, ಅಲ್ಲಿದೆ ಹೋಟೆಲ್ ಇದು. ಬನ್ನಿ. ಈಗ ಬಂದು ಮಕ್ಳಂಗೆ ನಾನು ಆಟಾಡ್ತೀನಿ ಅಂತ ಈ ಮಕ್ಳು ಚೆಂಡು ಹಿಡಿತಾವಲ್ಲ ಹಂಗೆ ಹಿಡಿತಾಳೆ ನೋಡಿ. ಈಗ ಏನ ಆಟ ಆಡ್ಬೇಕಾ? ಬೇಡ ನಡಿ, ನಾನು ಹೇಳಲಿಲ್ವಾ ಮಕ್ಳಂಗೆ ಆಟ ಹಿಡಿತದೆ ಅಂತ.
ನಾವೀಗ ಬೇಲೂರಲ್ಲಿದ್ದೀವಿ. ಸೊ ಬೇಲೂರು ನೋಡಿ, ಆ ಕಾಲದ ವೈಭೋಗ ಹೆಂಗಿತ್ತು ಅಂದರೆ ವಿಶಾಲವಾಗಿತ್ತು. ಸೊ ನಮ್ಮ ಸುತ್ತಮುತ್ತ ಇರೋ ಸುಂದರವಾದ ಪ್ಲೇಸ್ನೇ ನಾವು ಪ್ರೀತಿ ಮಾಡ್ಬೇಕು, ಫಸ್ಟ್ ನೋಡ್ತಾ ಇರಬೇಕು, ಅನುಭವಿಸ್ಬೇಕು. ನಾವು ಫಾರಿನ್ನು ಗೀರಿನ್ ಎಲ್ಲ ನೋಡೋಕ್ಕಾಗಲ್ವಲ್ಲ, ಯಾಕಂದರೆ ನಮ್ಮ ಹತ್ರ ಪಾಸ್ಪೋರ್ಟ್ ಇಲ್ವಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮಾಮ, ಬೇಲೂರು ನೋಡಿದಲ್ಲಿ ಏನು ಅನಿಸ್ತು? ಖುಷಿ ಆಯ್ತಾ? ಖುಷಿ ಆಯ್ತು, ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಎಷ್ಟು ಒಂಥರ ಪೀಸ್ಫುಲ್ ಆಗಿದೆ. ಇಲ್ಲಿ ತಣ್ಣ ಗಾಳಿ ಬರುತ್ತೆ, ಎಷ್ಟು ಚೆನ್ನಾಗಿದೆ ಜಾಗ. ಒಂಥರ ಹಳೆ ಬೀಡ್ಗೆ ಹೋದಂಗೆ ಫೀಲ್ ಆಗ್ತದೆ. ಹಳೆ ಬೀಡು ಇದರಿಂದ ಆ ಕಡೆ ಇರೋದು, ಬೇಲೂರು ಹಳೆ ಬೀಡು ಅನ್ನೋದು ಅದಕ್ಕೆ. ಬನ್ನಿ ವಿಡಿಯೋ ಮಾಡಿ ಹಂಗೆ. ಯಾವ ಊರು? ವಾಯ್ಸ್ ನೋಡ್ಬಿಟ್ಟು ಕಂಡಿಡಿದ್ರ? ವಾಯ್ಸ್ ಹೋಗಿದೆಯಲ್ಲ, ಅದು ಹೆಂಗೆ ಕಂಡಿದ್ದೀರಾ ನೀವು? ಅವ್ರ ಅಂತಾರದು ವಯಸ್ಸಾಗದೆ ಅಂದಂಗೆ ಆಯ್ತು ನಂಗೆ. ವಯಸ್ಸಾಗದೆ ಬ್ರೋ, ವಾಯ್ಸ್ ಹೋಗಿದೆ ಅಂತ. ಟ್ಯಾಗ್ ಮಾಡಿ ಅಂತ ಹೇಳಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹುಡುಗಿರ್ಗೂ ಇದೇ ಹೇಳ್ತಾರೆ. ಹುಷಾರ್, ಅವ್ರ ಬಾಯ್ ಫ್ರೆಂಡ್ ಪಕ್ಕದಲ್ಲೇ ಇದಾರೆ. ಆಮೇಲೆ ಹೊರಟು ಬೇಲೂರಿಂದ ನೆಕ್ಸ್ಟ್ ಶೃಂಗೇರಿ ಕಡೆಗೆ ಬನ್ನಿ. ಮಳೆಯಲ್ಲಿ ಹೋಗ್ತಾ ಇದ್ದೀವಿ. ಈಗ ಬೇಲೂರು ಮುಗಿಸಿ ಶೃಂಗೇರಿಗೆ. ಎಷ್ಟು ಚೆನ್ನಾಗಿರಲ್ಲ. ಟ್ರೈನಿಂಗ್ ಗೈಸ್, ಟ್ರೈನಿಂಗ್. ನಾನು ಹೊರನಾಡುವಲ್ಲಿದ್ದೀನಿ. ಹಾಯ್, ಗಿಲಿ ನೋಡ್ತೀರಾ? ಸೊ ಒಂದು ಖುಷಿ ವಿಚಾರ ಏನಂದ್ರೆ, ಇಲ್ಲಿ ಮಧ್ಯ ಇಲ್ಲಿ ಬಂದ್ರೆ ನನಗೆ ಅಂದರೆ ಇವ್ರುಗಳಿಗೆ ಪ್ರಕೃತಿಲಿ ಇದ್ದು ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಪ್ರಕೃತಿ ಅನ್ನೋದು ಸೂಪರ್ ಆಗಿರುತ್ತೆ ಇವ್ರಿಗೆ. ನಮ್ಗಳಿಗೂ ಇರಬೇಕು ಅನ್ಸುತ್ತೆ. ನಾವು ಒಂದಿನ 2 ದಿನ ಇದ್ದು ಆಸೆ ಪಡೋವಂಥವ್ರು. ಸೊ ನೋಡಿ, ವಾ 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 ವಾ. ಸೊ ಅದ್ರ ಮಧ್ಯೆ ಅಲ್ಲೊಂದು ಚಳಿಗೆ ಟೀ ಅದ್ರ ಜೊತೆ ಒಂದು ಚುರುಮುರಿ. ಅಲ್ಲ, ತಿನ್ಮೇಲೆ ಏನು ಆಗಲ್ವಾ? ನೀವು ಮಾಡಿರೋದಾ? ಆಗಲ್ಲಪ್ಪ. ಅಲ್ಲಿ ಪಕ್ಕದಲ್ಲಿ ಟೀ ಮಾಡಕ್ಕೆ ಅಮ್ಮನಿಗೆ. ಓಹೋ ದೇವ್ರು, ನೀವೇನಿಲ್ಲಿ? ನಾನ್ ಮಾಡಿ ಚುರುಮುರಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ. ನೋಡಿ ಹಂಗೆ ಮಾಡು. ನಾನು ಮಾಡಿದಲ್ವಾ, ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡೋ ಅವಶ್ಯಕತೆ ಇಲ್ಲ. ಈ ಎತ್ತವ್ರಿಗೆ ಹೆಗಣೆ ಮುದ್ದು ಅನ್ನೋದು ಹಿರಿಕರು ಸುಮ್ಮನೆ ಹೇಳಿರಲ್ಲ. ಅದು ಹೆಂಗಾರ ಇರಲಿ, ನಾನು ಹಂಗೆ ಮನೇಲಿ ಅಡುಗೆ ಮಾಡಿಬಿಡುವೆ ಚೆನ್ನಾಗಿ. ಎಲ್ಲ ತಿನ್ನಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ನನ್ನ ನಿಮಿಷದಲ್ಲಿ ತಿಂತಿದ್ರು. ನಾ ಪ್ರಾಮಿಸ್ ಎಲ್ಲ ಕಡೆನೂ ಇರೋದೇ ಹಿಂಗೆ ನೋಡಿ. ಗೊಬ್ಬರ ಯಾವತ್ತು ಗೊಬ್ಬರ ಥರನೇ ಇರುತ್ತೆ. ಅಜ್ಜಿ ಬಿಸಿ ಕಡಕ್ ಚಾಯ್ ಮಾಡ್ತವ್ರೆ. ಹಾಯ್ ಮಾಡಿ ಅಜ್ಜಿ. ಸಬ್ಸ್ಕ್ರೈಬ್ ಮಾಡಿ ವಿನಿ ಗೊಬ್ಬರ ಯೂಟ್ಯೂಬ್ ಚಾನಲ್ ಅಂದ.
ಹೆಂಗಿದೆ ಹೆಂಗಿದೆ ಸೂಪರ್ ಇದೆ. ಈ ವೆದರ್ಗೆ ಇಷ್ಟು ಅಲ್ವಾ, ಎಷ್ಟು ಸಕ್ಕತ್ತಾಗಿತ್ತಲ್ಲ ಚುರುಮುರಿ, ಕ್ಲಾಸ್ ಆಗಿದೆ. ಅಕ್ಕನಿಗೆ ಅಕ್ಕ ನಂಗೋಸ್ಕರ ಮ್ಯಾಗಿ ಮಾಡ್ಕೊಡ್ತಾ ಇದ್ದಾರೆ ಇವಾಗ. ಇದು ಚುರುಮುರಿಗಲ್ಲ, ಮ್ಯಾಗಿ ಅಲ್ಲಿ ನಡೀತಿದೆ, ಅಷ್ಟು ಮ್ಯಾಗಿ ಅನ್ನ ಮಾಡ್ಕೊಡ್ತಿದ್ದಾರೆ. ಮ್ಯಾಗಿ ಈ ಚಳಿಗೆ ಮ್ಯಾಗಿ ಏನು ಸೂಪರ್ ಕಾಂಬಿನೇಷನ್ ಅಂದರೆ ನನ್ನ ಫೇವ್ರೆಟ್ ಮ್ಯಾಗಿ. ನೀವಿಲ್ಲಿ ಮಾಡ್ತಾ ಇರಲ್ಲ, ಖುಷಿ ಆಯ್ತು ನನಗೆ. ಸೊ ಯಾರ್ಯಾರಿಗೆ ಶೃಂಗೇರಿ ರೂಟಲ್ಲಿ ಹೋಗುವಾಗ ಟೀ ಕಾಫಿ ಮತ್ತು ಏನಾದರೂ ಚಾಟ್ಸ್ ತಿನ್ನಬೇಕು ಅಂದರೆ ಈ ಶಾಪಿಗೆ ಬನ್ನಿ, ಓಕೆನಾ? ಸೊ ಒಳ್ಳೆ ಚುರುಮುರಿ ಮಾಡಿಕೊಡ್ತಾರೆ ಅಕ್ಕ, ಮತ್ತು ಟೀ ಮಾಡಿಕೊಡ್ತಾರೆ, ಮತ್ತು ಮ್ಯಾಗಿ ಮಾಡಿಕೊಡ್ತಾರೆ. ಶಾಪ್ ನೇಮ್ ಏನು ಅಕ್ಕ? ಹಾಂ, ಘಾಟಿ ಕೆಫೆ ಆ್ಯಂಡ್ ಕ್ಯಾಂಟೀನ್ ಅಂತ. ಓಕೆ, ಇದನ್ನು ನೋಟ್ ಮಾಡ್ಕೊಡಿ. ಇದು ಚಂದ, ಮಿಕ್ಸ್ ಮಾಡೋದು ಚಂದ ಇದೆ. ಮ್ಯಾಗಿ ರೆಡಿ ಆಯ್ತು ಇವಾಗ. ಅಕ್ಕ ನಿನ್ನ ಹೆಸರು? ಪ್ರಗತಿ ಅಕ್ಕ ಮಾಡ್ಕೊಟ್ಟಿರೋದು. ಲೈಟ್ ಇಲ್ಲ, ಅಷ್ಟು ಕಾಣಲ್ಲ. ಸುಟ್ಟತ್ತು. ಗ್ರೇಟ್, ಚೆನ್ನಾಗಲ್ಲ? ಮಳೇಲಿ ಏನಪ್ಪ ಯೂಟ್ಯೂಬ್ ಮಾಡ್ತಾವೆ ಅನ್ಕೊಂಡ್ರ? ನೋ, ನಾವಿವಾಗ ಶೃಂಗೇರಿಗೆ ಬಂದಿದ್ದೀವಿ. ಸೊ ಶಾರದಾಂಬೆಯ ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ನಾಳೆ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ನಾವು ಹೊರನಾಡಿಗೆ ಹೋಗ್ತೀವಿ.